ಓಕೆ ಅವರೇ, ಹೇಗಿತ್ತು ನಿಮಗೆ ಈ ಎಕ್ಸ್ಪೀರಿಯನ್ಸು? ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀರಾ, ಈ ಸಿನಿಮಾದಲ್ಲಿ ಲೀಡ್ ರೋಲ್ ಮಾಡಿದ್ದೀರಾ, ಹಾಗೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಆಲ್ರೆಡಿ ರೆಡಿ ಇದೆ. ಹೆಂಗೆ ಅನ್ನಿಸ್ತು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ? ನಾಯಿ ಇದೆ ಎಚ್ಚರಿಕೆ ಅಂತ ಕೇಳಿದಾಗ ಏನೆಲ್ಲ ಅನಿಸುತ್ತೆ ನಿಮಗೆ? ಸತ್ಯವನ್ನು ಯಾರು ಅಷ್ಟು ಸುಲಭವಾಗಿ ಸ್ವೀಕರಿಸೋಕ್ಕೆ ಸಾಧ್ಯನೇ ಇಲ್ಲ. ಸಿನಿಮಾ ಸ್ಟಾರ್ಟ್ ಆಗಿದ್ದು ಒಂದು ಸ್ವಲ್ಪ ಅಪ್ ಅಂಡ್ ಡೌನ್ ಆಯಿತು ಅಂತ ಹೇಳ್ಬೋದು. ಓಕೆ, ಯಾಕೆಂದ್ರೆ ನಾನು ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿರಲಿಲ್ಲ. ನಾಯಿದ ಎಚ್ಚರಿಕೆಯಲ್ಲಿ ಬರೀ ಮನುಷ್ಯರಲ್ಲ, ನಾಯಿನೂ ಆ್ಯಕ್ಟ್ ಮಾಡಿ. ನನ್ನ ಆಕ್ಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಸೌಂದರ್ಯ ತರನೇ ಬಂದಿದೆ. ಆ ಮೂವಿಲಿ ಆಪ್ತ ಮಿತ್ರ ಮೂವಿಲಿ ಸೌಂದರ್ಯ ಅವರು ಹೇಗೆ ಆಕ್ಟಿಂಗ್ ಮಾಡ್ತಾರೋ ಸೊ ಕರೆಕ್ಟ್ ಆಗಿ ಅವ್ರು ಸ್ವಲ್ಪ ಸೌಂದರ್ಯ ತರ. ಆ ಬಂಗ್ಲೆ ಹಿನ್ನೆಲೆ ನಿಮಗೆ ಗೊತ್ತಾ? ಯಾರೋ ಡಾಕ್ಟರ್ ಅಂತೆ ಹರಾಜ್ನಲ್ಲಿ ತೊಗೊಂಡಿದ್ದಾರಂತೆ. ಆ್ಯಕ್ಚುಲಿ ಈಗ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ನೀವು ಒಂದಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಿಂದ ಹೊರಗಡೆ ಹೋಗಿದ್ರಿ, ಮತ್ತೆ ಕಮ್ ಬ್ಯಾಕ್ ಆಗಿದ್ದೀರಾ. ಹೆಂಗೆ ಅನ್ನಿಸ್ತದೆ? ಮತ್ತು ಯಾವ ಥರ ಈ ಥರದ್ದು ಸಿಕ್ಕಿದ್ರೆ, ನನಗೆ ಈ ಥರದೊಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಾನು ಖಂಡಿತ ಮಾಡ್ತೀನಿ, ಆ ಥರ ಏನಾದರೂ? ಮೇಡಮ್, ಇದೇ ನಂದು ಲಾಸ್ಟ್ ಮೂವಿ. ಓಕೆ, ನಿಮ್ಮ ಸಿನಿಮಾವನ್ನು ಯಾಕೆ ಜನರು ಬಂದು ನೋಡಬೇಕು ಥಿಯೇಟರ್ಗೆ? ಕೆಲವೊಂದು ಸಲ ಕೆಲವೊಂದನ್ನು ನಂಬಬೇಕಾಗುತ್ತೆ. ನಮ್ಮ ನಾಯಿ ಇದೆ ಎಚ್ಚರಿಕೆ ಸಿನಿಮಾದಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ವರ್ಕ್ ಮಾಡಿರುವಂತಹ ನಮ್ಮ ಯುವ ಅವರಿದ್ದಾರೆ, ಹ್ಯಾಂಡ್ಸಮ್ ಯುವ ಅವರು. ಒಂದಷ್ಟು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಶ್ರೀರಸ್ತು ಶುಭಮಸ್ತು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದಷ್ಟು ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ವರ್ಕ್ ಮಾಡಿದ್ದಾರೆ. ಇನ್ನೊಂದು ಸಿನಿಮಾ ಜನವರಿಗೆ ಬರಲಿದೆ, ಲಿಕ್ವಿಡ್ ಅನ್ನೋ ಸಿನಿಮಾ. ಸೊ ಈಗ ನಾಯಿ ಇದೆ ಎಚ್ಚರಿಕೆ ಅನ್ನೋ ಸಿನಿಮಾದಲ್ಲಿ ಲೀಡ್ ರೋಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಯುವ ಅವರೇ, ವೆಲ್ಕಮ್ ಟು ದ ಶೋ. ಹಾಯ್ ಮ್ಯಾಮ್, ಥ್ಯಾಂಕ್ ಯು. ಅದ್ರ ಜೊತೆಗೆ ಬಬ್ಲಿ ಕ್ಯಾರೆಕ್ಟರ್ ನಾನು ಅನ್ಕೊಂಡಿದ್ದೀನಿ, ಇವರು ನೋಡೋಕ್ಕೂ ಬಬ್ಲಿ ಆಗಿದ್ದಾರೆ. ಸಿನಿಮಾ ಪೋಸ್ಟರಲ್ಲೂ ಕೂಡ ಇವರಿಗೆ ಹಾರರ್ ರಾತ್ರಿ ಎಲ್ಲ ಮೇಕಪ್ಪೇ ಮಾಡಿಲ್ಲ, ಬಬ್ಲಿಯಾಗಿ ಕಾಣಿಸ್ಕೊಂಡಿದ್ದಾರೆ. ನಮ್ಮೆಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು. ಕ್ಯೂಟಾಗಿ ಬಬ್ಲಿಯಾಗಿ ಕಾಣಿಸ್ತಾರೆ. ಇವ್ರನ್ನ ನೀವು ನೋಡಿದ್ಮೇಲೆ ನಿಮಗೆ ಅನಿಸುತ್ತೆ, ಏನು ಇವರು ಇಷ್ಟೊಂದು ಕ್ಯೂಟಾಗಿದ್ದಾರೆ, ನಾವು ಯಾರನ್ನೋ ಸಾಯಿ ಪಲ್ಲವಿನ ಹೊಗಳುತ್ತಿದ್ವಲ್ಲ, ಇವರು ಕೂಡ ರೆಡ್ಡಿಶ್ ಆಗಿ ಕ್ಯೂಟ್ ಆಗಿದ್ದಾರಲ್ಲ ಅಂತ ನಿಮಗೂ ಕೂಡ ಅನಿಸುತ್ತೆ. ಈ ಸ್ಕ್ರೀನ್ ಮೇಲೆ ನೀವು ಅವ್ರನ್ನ ನೋಡಿದ್ಮೇಲೆ ನಿಮಗೂ ಕೂಡ ಇವ್ರು ಇಷ್ಟ ಆಗ್ತಾರೆ. ನನಗೆ ಅವ್ರ ಸ್ಕಿನ್ ನೋಡಿ ಏನಿದು ಸಾಯಿ ಪಲ್ಲವಿ ಥರ ಸ್ಕಿನ್ ಇದೆಯಲ್ಲ ಅಂತ ಇಷ್ಟೋ ತನಕ ಅನ್ನಿಸ್ತಾ ಇತ್ತು. ದಿವ್ಯಾ ಅವ್ರು ನಮ್ಮ ಜೊತೆಗಿದ್ದಾರೆ. ನಾಯಿ ಇದೆ ಎಚ್ಚರಿಕೆ ಸಿನಿಮಾದ ಲೀಡ್ ರೋಲ್ ಹೀರೋಯಿನ್ ಅಂತಲೂ ಹೇಳಬಹುದು. ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಲ್ಲ, ನನಗಿದು ಒರಿಜಿನಲ್ ಸ್ಕಿನ್ನಾ? ಹೌದು. ಯಾಕೆಂದರೆ ನಾವು ಇದನ್ನು ಸ್ಕ್ರೀನ್ ಮೇಲೆಲ್ಲ ಸಾಯಿ ಪಲ್ಲವಿನ ಬಿಟ್ಟರೆ ನಾನು ಯಾರನ್ನೂ ನೋಡಿರಲಿಲ್ಲ. ನಾರ್ಮಲಾಗಿ ಬ್ಲಷ್ ಅನ್ನೋದನ್ನ ಹಾಕೋದೇ ಬೇಡ. ಹೌದು, ಆ ಬ್ಲಷ್ ಫುಲ್ಲು ನಿಮ್ಮ ಫೇಸ್ ಫುಲ್ಲು ಬ್ಲಷೇ ಇದೆ. ಅದು ಸ್ವಲ್ಪ ಬಿಸಿಲಿಗೆ ಹೋದ್ರೆ, ಸ್ವಲ್ಪ ಜಾಸ್ತಿ ನಕ್ಕಿದ್ರೆ, ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಬ್ಲಡ್ ರಶ್ ಬೇಕಾಗತ್ತೆ. ನಾವು ಜಾಸ್ತಿ ಬಿಸಿಲಿಗೆ ಹೋದ್ರೆ, ಜಾಸ್ತಿ ಮಾತಾಡಿದ್ರೆ ಫುಲ್ ಡಸ್ಕಿ ಆಗ್ಬಿಡ್ತೀವಿ. ಸೊ ಫುಲ್ ನಾವು ಅಲ್ಲಿದ್ದೀವಿ, ಅವ್ರು ಬೇರೆ, ಅವ್ರು ನೆಕ್ಸ್ಟ್ ಲೆವೆಲ್, ಅವ್ರು ಫುಲ್ ಬ್ಲಷ್ ಆಗಿ ಪಿಂಕ್ ಆಗಿ ಕಾಣಿಸ್ತಾರೆ. ಅದಕ್ಕೆ ನಾವು ಜಾಸ್ತಿ ಮಾತಾಡಲ್ಲ, ಜಾಸ್ತಿ ಬಿಸಿಲಿಗೆ ಹೋಗಲ್ಲ, ಜಾಸ್ತಿ ಎಷ್ಟೇ ಮೇಕಪ್ ಆದ್ರೂ ರೆಡ್ ಆಗ್ತೀನಿ. ಆಕ್ಚುಲಿ ಏನು ಗೊತ್ತಾ, ಸೊ ಅವ್ರ ಕಲರ್ ಅಲ್ಲಿ 1% ಕಲರ್ನ ನಮ್ಮಿಬ್ರಿಗೂ ಕೊಟ್ಟರು ಚೆನ್ನಾಗಿ. ಹೌದು, ಸಕ್ಕದಾಗಿರುತ್ತಿತ್ತು. ಇನ್ನೊಂದು ಅದ್ಯಾಕೆ ದೇವ್ರು ನಿಮ್ ಒಬ್ರಿಗೆ ಫುಲ್ ಇನ್ವೆಸ್ಟ್ ಮಾಡ್ತಾರೆ ಕೇಳ್ಬೇಕಪ್ಪ ಅಲ್ವಾ? ಒಬ್ರಿಗೇ ಫುಲ್. ನಾನು ಯಾವಾಗ್ಲೂ ಅನ್ಕೊಂತಿರ್ತೀನಿ, ನೀವೆಲ್ಲ ಹೊಟ್ಟೆಲಿದ್ದಾಗ ನಿಮ್ಮಮ್ಮ ಫುಲ್ ಹಾಲು ಕುಡಿತಿದ್ರು ಅಂತ, ನಮ್ಮಮ್ಮ ರಾಗಿ ಅಂಬ್ಲಿ ಕುಡಿತಿದ್ರು ಅಂತ ಅನ್ಸುತ್ತೆ. ಮೇ ಬಿ ಇರಬಹುದು. ಓಕೆ ಅವರೇ, ಹೆಂಗಿತ್ತು ನಿಮಗೆ ಈ ಎಕ್ಸ್ಪೀರಿಯನ್ಸು? ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀರಾ, ಈ ಸಿನಿಮಾದಲ್ಲಿ ಲೀಡ್ ರೋಲ್ ಮಾಡಿದ್ದೀರಾ, ಹಾಗೆ ನೆಕ್ಸ್ಟ್ ಇನ್ನೊಂದು ಸಿನಿಮಾ ಆಲ್ರೆಡಿ ರೆಡಿ ಇದೆ. ಹೆಂಗೆ ಅನ್ನಿಸ್ತು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ? ನಾಯಿ ಇದೆ ಎಚ್ಚರಿಕೆ ಅಂತ ಕೇಳಿದಾಗ ಏನೆಲ್ಲ ಅನಿಸುತ್ತೆ ನಿಮಗೆ? ಮೊದಲನೇ ಬಾರಿ ಇವಾಗ ನಾಯಿ ಇದೆ ಎಚ್ಚರಿಕೆ. ಸೊ ನಾಯಿದ ಎಚ್ಚರಿಕೆ ಏನಿರ್ಬೋದು? ನಾಯಿದ ಎಚ್ಚರಿಕೆ ಅಂದಾಗ ನಾಯಿ ಇರುತ್ತೆ, ಸೊ ಹೆದರಿಸುತ್ತೆ, ಇರುತ್ತೆ, ಸೊ ಎಚ್ಚರಿಕೆ ಅಂತ ಹೇಳಿದ್ದಾರೆ. ಅಥವಾ ಈ ಕಾಮನ್ಲಿ ಏನು ಬರುತ್ತೆ, ಓಕೆ ಒಂದು ಮನೆ ಇರುತ್ತೆ, ಸೊ ಏನೋ ಒಂದು ಕಳ್ಳರು ಬರ್ತಾರೆ, ಸೊ ನಾಯಿ ಅದನ್ನ ಏನಾದರೂ ಸರ್ವೇ ಮಾಡಿ ಈ ಥರ ಇರುತ್ತೆ ಅಂತ ಅನ್ಕೊಳ್ತಾರೆ. ಬಟ್ ಅದು ನೋಡಿದಾಗ ಡಿಫ್ರೆಂಟ್ ಆಗಿ ನಾವು ಕ್ರಿಯೇಟ್ ಮಾಡಿದ್ದಾರೆ ನಾಯಿದ ಎಚ್ಚರಿಕೆ ಸಿನಿಮಾ. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಆಲ್ಮೋಸ್ಟ್ ಅಲ್ಲಿ ಶೂಟಿಂಗು ಬ್ಯಾಂಗ್ಳೂರು ಮಂಗನಹಳ್ಳಿ, ಅಲ್ಲಿ ಅದಾದ್ಮೇಲೆ ಚಿಕ್ಕಮಂಗ್ಳೂರು ಸ್ವಲ್ಪ ಮಾಡಿದ್ರು. ನಮ್ಮೂರಿಗೆ ಬಂದಿದ್ದೀರಾ? ಹೌದು. ನಂಗೆ ಫೋನೇ ಮಾಡಲಿಲ್ಲ ನೀವು. ನೀವು ಪರಿಚಯ ಇದ್ದೀರಂದ್ರೆ ನಿಮ್ಮನ್ನು ಸಿನಿಮಾದಲ್ಲಿ ಹಾಕೊಳ್ತಿದ್ವಿ. ಬೇಡ, ಫಸ್ಟ್ ನನಗೆ ದೆವ್ವ ಅಂದ್ರೆ ಆಗಲ್ಲ, ಜಾಂಬಿ ಅಂದ್ರೆ ಆಗಲ್ಲ. ಓಕೆ.
ಸೊ ಮಾಡಿದ್ವಿ ಅಲ್ಲೂ ಸ್ವಲ್ಪ ಚೆನ್ನಾಗಿ ಬಂದಿದೆ ಸಿನಿಮಾ. ಚೆನ್ನಾಗಿ ಬಂದಿದೆ ಸರ್. ನೋಡಿದ್ರೆ ನೀವು ಆಲ್ರೆಡಿ ಸಿನಿಮಾ? ತೋರಿಸಿ ಅಂತ ಒಂದು ವೀಕಿಂದ ಕೇಳ್ತಾ ಇದ್ದೀನಿ. ತೋರಿಸಿಲ್ಲ ಅವ್ರು ತೋರ್ಸಲ್ಲ, ತೋರ್ಸಕ್ಕೂ ಹೋಗ್ತಿಲ್ಲ. ಯಾಕಂದ್ರೆ ಫಸ್ಟ್ ಡೇ ಹೋಗಿ ಥಿಯೇಟರ್ ಅಲ್ಲೇ ನೋಡ್ಬೇಕು, ಅದ್ರ ಜೊತೆಗೆ ನೀವೇ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕು, ಹೋಗಿ ನೋಡಿ ಅಂತ ಹೇಳ್ತಿದ್ದಾರೆ. ಸೊ ಇನ್ನೂ ಕೂಡ ಇವಾಗ್ಲೇ ನಾವು ಕೇಳಿದ್ವಿ, ಸರ್ ತೋರಿಸಿ ಇರ್ಲಿ ಒಂದ್ಸರ್ತಿ ನೋಡೋಣ ಅಂತ. ತೋರಿಸ್ತಿಲ್ಲ, ಏನು ಮಾಡಕ್ಕಾಗಲ್ಲ, ಅವತ್ತಿನ ದಿವಸನೇ ನೋಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಹೇಳಿರ್ಬೇಕಲ್ಲ, ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡ್ಬೇಕು. ಇಲ್ಲ, ಏನೋ ಪುಣ್ಯಕ್ಕೆ ಪ್ರೀಮಿಯಂ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದೇ ನಮ್ಮ ಅದೃಷ್ಟ. ಅಲ್ಲ, ನಾನು ಇಲ್ಲಿ ಬಂದಾಗ ನಾನು ಕೇಳೋಣ ಅನ್ಕೊಂಡೆ, ನಮ್ಮ ಟೀಮ್ ಎಲ್ಲ ಬಂದು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ, ಟಿಕೆಟ್ ಯಾವಾಗ ಕೊಡ್ತೀರಾ ಅಂತ. ಅವರು ನನಗೆ ಕೇಳೋಕ್ಕೂ ಮುಂಚೆ ಹೇಳಿದ್ರು, ಹೀರೋಯಿನಿಗೆ ಹೇಳ್ಬಿಟ್ರು ಟಿಕೆಟಿಗೆ ದುಡ್ಡು ಕೊಟ್ಟು ಒಳಗಡೆ ಬರಬೇಕು, ತೋರ್ಸೋರಿಲ್ಲ ಅಂದ್ರೆ ನೋಡ್ಲೇಬೇಡಿ, ಮನೆಗೆ ಹೋಗಿ ಅಂತಂದ್ರು. ಆಮೇಲೆ ನಂಗೆ ಗೊತ್ತಾಯ್ತು, ನಾನು ಕೇಳಿದ್ರೆ ಅಜೀಬ್ ಆಗ್ಬಿಡುತ್ತೆ, ಬೇಡ ಅವ್ರು ಹೆಂಗೆ ಎದುರಿಸಿ, ನೀವು ಅಷ್ಟೇ, ನೀವೇನು ಸ್ಪೆಷಲಾ ಮೇಡಮ್, ನೀವು ದುಡ್ಡು ಕೊಟ್ಟು ಬನ್ನಿ, ನಾನು ಮಾಡಿಲ್ವ ಪ್ರೊಡ್ಯೂಸ್ ಅಂತ ಅಂದ್ಬಿಡ್ತಾರೆ, ಯಾಕೆ ಬೇಕು ಬೈಸ್ಕೊಳ್ಳೋದು ಅಂತ ಸುಮ್ಮನೆ ಅದೇ. ಓಕೆ, ನಿಮಗೆ ಹೆಂಗೆ ಅನ್ನಿಸ್ತು ಈ ಸಿನಿಮಾ? ಮೇಡಮ್, ನಂದು ಈ ಸಿನಿಮಾ ಸ್ಟಾರ್ಟ್ ಆಗಿದ್ದೆ ಒಂದ್ ಸ್ವಲ್ಪ ಅಪ್ ಅಂಡ್ ಡೌನ್ ಆಯ್ತು ಅಂತ ಹೇಳ್ಬೋದು. ಓಕೆ, ಯಾಕೆಂದ್ರೆ ನಾನು ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿರ್ಲಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಯಾರೋ ಒಬ್ರು ಸ್ಫೂರ್ತಿ ಗೌಡ ಅಂತ ಅನ್ಬಿಟ್ಟು ಬಿಗ್ ಬಾಸ್ ಶೋಗೇನೋ ಬಂದಿದ್ರು ಅನ್ಸುತ್ತೆ, 2 years ಬ್ಯಾಕ್, ಒಂದು 1.5 2 years ಬ್ಯಾಕ್ ಏನೋ ಬಂದಿದ್ರು ಅನ್ಸುತ್ತೆ. ಸೊ ಅವ್ರನ್ನ ಸೆಲೆಕ್ಟ್ ಮಾಡಿದ್ದು. ಅವರು ಬಂದು ಫಸ್ಟ್ ಪ್ರೆಸ್ ಮೀಟಿಂಗ್ ಅಲ್ಲಿ ಪ್ರೀ ಪ್ರೊಡಕ್ಷನ್ ತರಾನೇ ಮೂವಿ ಸ್ಟಾರ್ಟ್ ಆಗಿಂತ ಮುಂಚೆ ಪೂಜೆ ಎಲ್ಲ ಮಾಡ್ತಾರಲ್ಲ, ಸೊ ಆ ಟೈಮಲ್ಲಿ ಬಂದಿದ್ರು. ಅವಾಗ ಅಲ್ಲಿ ಅವರೇ ಕಾಣಿಸ್ಕೊಳೋದು, ನ್ಯಾಯದ ಎಚ್ಚರಿಕೆ ಅಂತ ಅಂದ್ಬಿಟ್ಟು ಹೀರೋಯಿನ್ ಬಂದ್ರೆ ಅವರೇ ಕಾಣಿಸ್ಕೊಳ್ಳೋದು ಫಸ್ಟ್. ಅದಾದ್ಮೇಲೆ ಅಡ್ವಾನ್ಸ್ ಎಲ್ಲ ಇಸ್ಕೊಂಡು ಇವ್ರ ಹತ್ರ ಹೋಗ್ಬಿಟ್ಟಿದ್ದಾರೆ, ಹೈದರಾಬಾದ್ಗೆ ಹೋಗ್ಬಿಟ್ಟು, ಸರ್ ನಾನು ಕಾಲ್ ಮಾಡಿರೋದು ಡೈರೆಕ್ಟ್ ಆಗಿ ಲೀಲಾ ಮೋಹನ್ ಅವ್ರಿಗೆ, ಸರ್ ನಾನು ಬರಲ್ಲ ನಾಳೆಯಿಂದ, ನನಗೇನೋ ಎಮರ್ಜೆನ್ಸಿ ವರ್ಕ್ ಬಂತು, ನಾನು ಶೂಟಿಂಗ್ ಮಾಡೋಕ್ಕಾಗಲ್ಲ ಅಂತ. ಇವ್ರು ಪಟ್ಟ ಅಂತ ಬ್ಯಾಂಕ್ ಅವ್ರಿಗೆ ಎಲ್ಲ ಕಾಲ್ ಮಾಡಿ ಚೆಕ್ ಸ್ಟಾಪ್ ಮಾಡಿ, ಇದು ಚೆಕ್ ಟ್ರಾನ್ಸ್ಫರ್ ಅಂತ ಹೇಳಿದ್ರು. ಜಸ್ಟ್ 2 days ಇತ್ತು. ಇವ್ರೆಲ್ಲರಿಗೂ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ, ಕ್ಯಾಮ್ರಾಮ್ಯಾನಿಗಾಗಿರ್ಬೋದು ಅಥವಾ ಯಾರು ಆಕ್ಟರ್ಸ್ಗಾಗಿರ್ಬೋದು, ಎಲ್ಲದಕ್ಕೂ ಅಡ್ವಾನ್ಸ್ ಕೊಟ್ಬಿಟ್ಟು ನಾನು ಜಸ್ಟ್ 2 days ಇತ್ತು ಅಷ್ಟೇ ಮೂವಿಗೆ. ಅವಾಗ ಪಟ್ಟ ಅಂತ ನನಗೆ ಕಾಲ್ ಮಾಡಿದ್ರು, 2 days ಇದೆ ದಿವ್ಯಾ ಅವರೇ, ದಯವಿಟ್ಟು ಏನಾರು ಅವ್ರು ಮಾಡಿ ಅರ್ಜೆಂಟಾಗಿ ಬನ್ನಿ, ಈ ಥರ ಮೇನ್ ಕ್ಯಾರೆಕ್ಟರ್ಗೆ ಮೇನ್ ಹೀರೋಯಿನ್ ಆಗೇನೆ ನಾವು ನೋಡ್ತಾ ಇರೋದು, ಈ ಥರ ಜಾಂಬಿ ಅದೇನು ಸ್ಟೋರಿ, ಅದು ನಾಯ್ದ ಎಚ್ಚರಿಕೆ ಅಂದ ತಕ್ಷಣ ಒಂದು ಶಾಕಿಂಗ್ ಆಯ್ತು, ಸ್ವಲ್ಪ ವಿಚಿತ್ರವಾಗಿದೆಯಲ್ಲ ಹೆಸರು ಅಂತ ಅಂದ್ಬಿಟ್ಟು. ಆಮೇಲೆ ಸ್ಟೋರಿ ಕೇಳಿದಾಗ ನಮ್ಗೆ ತುಂಬ ಇಂಟ್ರೆಸ್ಟ್ ಬಂತು. ಸರಿ, ರಿಸ್ಕ್ ಆದರೂ ಪರವಾಗಿಲ್ಲ, 2 days ಅಲ್ವಾ, ಏನೋ ಒಂದು ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಕಾಸ್ಟ್ಯೂಮ್ಸ್ ಎಲ್ಲ ಇದು ಮಾಡಿಕೊಂಡು ಹೋಗಿ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಆ ಸ್ಟೋರಿ ನನ್ನ ಆಕ್ಚುಲಿ ಪುಷ್ ಮಾಡಿದ್ವಿ ಮೂವಿಗೆ. ಯಾಕಂದ್ರೆ 2 days ಎಲ್ಲ ಹೇಗೆ ಪ್ರಿಪೇರ್ ಆಗೋದಕ್ಕಾಗುತ್ತೆ. January 2nd ಏನೋ ಶೂಟಿಂಗ್, January 2nd 3rd ಏನೋ ಇತ್ತು ಶೂಟಿಂಗ್. ನಾನು ಅದೆಲ್ಲೂ ದೂರದಲ್ಲಿದ್ದೆ, ಅಲ್ಲಿಂದ ಟ್ರಾವೆಲ್ ಮಾಡಿ ಬಂದು ಡೈಲಾಗ್ಸ್ ನೋಡ್ಕೊಂಡು ಕಾಸ್ಟ್ಯೂಮ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಆಮೇಲೆ ಶೂಟಿಂಗ್ಗೆ ಬಂದಿದ್ದಾಯ್ತು. ಓಕೆ, ಈ ತರ ಸಡನ್ ಸರ್ಪ್ರೈಸ್ ಮುಂಚೆ ಯಾವಾಗ್ಲೂ ಆಗಿತ್ತಾ? ಇದೇ ಫಸ್ಟ್ ಈ ತರ? ಇದೇ ಫಸ್ಟ್ ಟೈಮ್. ಹೆಂಗಿತ್ತು ಸಡನ್ ಸರ್ಪ್ರೈಸ್? ಸರ್ಪ್ರೈಸಿಂಗ್ ಆಗಿತ್ತು. ಆಕ್ಚುಲಿ ಲೀಲಾ ಮೋಹನ್ ಅವ್ರು ನಮ್ಮ ಮುಂಚೆಯಿಂದನೂ ಕೂಡ ಪರಿಚಯ ಇರೋ ವ್ಯಕ್ತಿನೇ. ಸೊ ನನಗೆ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ಅವ್ರು ಮೂವಿ ಮಾಡ್ತಿರೋದು ನನಗೆ ಗೊತ್ತಿಲ್ಲ. ನಾನು ಇಂಡಸ್ಟ್ರಿನ ಆಕ್ಚುಲಿ ಬಿಟ್ಟಿದ್ದೆ. ನಾನು ಮುಂಚೆ 1-2 ಮೂವಿ ಮಾಡಿ ನಾನು ಸ್ಟಾಪ್ ಮಾಡಿದ್ದೆ, ಇಂಡಸ್ಟ್ರಿಲಿ ನಾನು ಇರಲಿಲ್ಲ, ನಾನು ಸ್ಟಾಪ್ ಮಾಡಿದ್ದೆ. ಸೊ ಸಡನ್ ಆಗಿ ಇವ್ರು ಕಾಲ್ ಮಾಡಿ ನನಗೆ ಕರೆದಿದ್ದು. ಪ್ಲೀಸ್, ನಾನು ಹೇಳಿದೆ ನಾನು ಸ್ಟಾಪ್ ಮಾಡಿದ್ದೀನಪ್ಪ, ನಾನು ಮತ್ತೆ ಇನ್ಯಾವ ಮೂವಿನೂ ಮಾಡಲ್ಲ, ಇಟ್ ಈಸ್ ಡನ್ ಆ್ಯಂಡ್ ಡಸ್ಟೆಡ್ ಅನ್ನೋ ಥರ ಹೇಳಿದೆ. ಬಟ್ ಸ್ಟಿಲ್ ಈಸ್ ಲೈಕ್ ತುಂಬ ಸಿಚುಯೇಷನ್ ತುಂಬ ಟ್ರಬಲಲ್ಲಿದೆ, ದಯವಿಟ್ಟು ಒಂದಿಷ್ಟು ದಿನ ಇರುತ್ತೆ, ಒಂದು 3-4 months ಅಷ್ಟೇ ಇರೋದು ಅಂತ ಅಂದ್ಬಿಟ್ಟು ಹಂಗೆ ಚಿಕ್ಕಮಂಗ್ಳೂರಲ್ಲೂ ಶೂಟಿಂಗ್ ಆಯಿತು. ಆಮೇಲೆ ಇಲ್ಲಿ ಉಳ್ಳಲ್ಲೂ ಕೂಡ ಬೆಂಗಳೂರಲ್ಲಿ ಶೂಟಿಂಗ್ ಆಯಿತು. ಹೆಂಗೋ ಕಷ್ಟಪಟ್ಟು ಮಾಡಿದ್ದಾಯ್ತು. ಚೆನ್ನಾಗಿತ್ತು. ನನಗೆ ಕಷ್ಟ ಆಗಿತ್ತು, ಬಟ್ ಕಷ್ಟ ಆದ್ಮೇಲೆ ಇಷ್ಟ ಆಯ್ತು. ಇಷ್ಟ ಎಲ್ಲ ಆಗೋಯ್ತು ಆ ಕಡೆ. ಓಕೆ, ಅವರೇ ನಿಮಗೆ ಹೆಂಗೆ ಅನ್ನಿಸ್ತು? ಶೂಟಿಂಗ್ ಆಗಿರಬಹುದು, ಕಾಸ್ಟ್ಯೂಮ್ ಆಗಿರಬಹುದು, ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ ಆಗಿರಬಹುದು, ಚೆನ್ನಾಗಿತ್ತಾ? ಫನ್ನಿ ಆಗಿತ್ತಾ? ಒಬ್ರು ಫುಲ್ ಹಾರರ್ ಥರ ರೆಡಿ ಆಗಿದ್ದಾರೆ, ಇನ್ನೊಬ್ರು ಬಬ್ಲಿ ಆಗಿ ಕ್ಯೂಟಾಗಿ ರೆಡಿಯಾಗಿ, ಹಿಂಗಿತ್ತು ನಿಮಗೆ ಇದೆಲ್ಲ ನೋಡುವಾಗ? ಅದೇ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ ತರ ಬರುತ್ತೆ ಅಂದ್ರೆ ಒಂದು 5-6 ತರ ಕ್ಯಾರೆಕ್ಟರ್ಸ್ ಬರುತ್ತೆ, ಎಲ್ಲರೂ ಡಿಫ್ರೆಂಟ್. ಸೊ ಒಂದ್ ಮೂಮೆಂಟ್ ಅಲ್ಲಿ ಎಲ್ಲರೂ ಡಿಫ್ರೆಂಟ್ ಆಗಿರ್ತಾರೆ. ಸೊ ಒಂದ್ ಮೂಮೆಂಟ್ ಅಲ್ಲಿ ಎಲ್ಲ ಒಳ್ಳೆ ತರ ಆಗ್ಬಿಡ್ತಾರೆ. ಈವನ್ ಇವ್ರಿಗೂ ಕೂಡ ಒಂದ್ ಟೈಮ್ ಅಲ್ಲಿ ಏನೋ ಒಂದ್ ಪೊಸೆಸಿವ್ ತರ ಆಗಿ ಇವ್ರನ್ನು ಕೂಡ ಹಾರರ್ ಲುಕ್ ಅಲ್ಲೆಲ್ಲ ತೋರಿಸಿದ್ದಾರೆ. ಇಷ್ಟು ಚೆನ್ನಾಗಿರೋರು ಬಿಟ್ಟಿಲ್ವಾ ಅವರು? ಸೊ ಚೆನ್ನಾಗಿತ್ತು, ಫುಲ್ ಎಂಜಾಯ್ ಮಾಡಿದೀವಿ ಶೂಟಿಂಗ್ ಜೊತೆ. ಅದ್ರಲ್ಲೊಂದು ಹೇಳ್ಬೇಕಂದ್ರೆ ಒಂದು ದೊಡ್ಡ ನಾಯಿ ನಿಜವಾಗ್ಲೂ ಕರ್ಕೊಂಡ್ ಬಂದಿದ್ರು. ಚೆನ್ನಾಗಿತ್ತು ನಾಯಿ, ನೋಡಿದ್ರೆ ಹೆದರಿಕೆ ಬರೋದು. ಬಟ್ ಆ ನಾಯಿನ ಕೂಡ ಆಕ್ಟ್ ಮಾಡಿಸಿದ್ದಾರೆ. ಅದೇನೋ ಹೇಳಿದ್ರೆ ಅದೆಲ್ಲ ಮಾಡೋದು ಮನುಷ್ಯರಿಗಿಂತ ಚೆನ್ನಾಗಿ ಮಾಡೋದು, ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಹೌದು, ತುಂಬಾ ಚೆನ್ನಾಗಿ ಮಾಡಿ. ನಾಯಿದು ಕೂಡ ಪಾತ್ರ ಇದೆ ಇದ್ರಲ್ಲಿ. ಮನುಷ್ಯರ ಜೊತೆ ನಾಯಿನೂ ಆಕ್ಟ್ ಮಾಡಿಸಿದ್ದಾರೆ. ಸೊ ನಾಯಿದ ಎಚ್ಚರಿಕೆಯಲ್ಲಿ ಬರೀ ಮನುಷ್ಯರಲ್ಲ, ನಾಯಿನೂ ಆಕ್ಟ್ ಮಾಡಿ
ಓಕೆ, ನಿಮ್ಮ ಸಿನಿಮಾವನ್ನ ಯಾಕೆ ಜನರು ಬಂದು ನೋಡಬೇಕು ಥಿಯೇಟರ್ಗೆ? ಒಂದು ಎಂಟರ್ಟೈನ್ಮೆಂಟ್ ಇದೆ, ಇನ್ನೊಂದು ಒಂದು ಲವ್ ಕೆಮಿಸ್ಟ್ರಿ ಇದೆ, ಅದಕ್ಕೆ ಬಿಟ್ರೆ ಒಂದು ಕಾಮಿಡಿ ಇದೆ, ಕಂಟೆಂಟ್ಸ್ ಇದೆ. ಅದಕ್ಕೂ ಮೀರಿ ಏನಂದ್ರೆ ಒಂದು ಮೆಸೇಜ್ ಇದೆ. ಸೊ ಈ ತರ ಅದೇ ರಿವೀಲ್ ಮಾಡಲ್ಲ ನಾನು. ಎಸ್ ಎಸ್ ಎಸ್. ಸೊ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಇದೆ. ಓಕೆ, ನೀವು ಹೇಳಿ ಯಾಕೆ ನೋಡ್ಬೇಕು? ಯಾಕೆ ಅಂತಂದ್ರೆ ನಾನು ಹೇಳ್ತೀನಿ, ನಾನು ಒಂದಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಿಂದ ಹೊರಗಡೆ ಇದೆ, ನಾನು ಮತ್ತೆ ಬಂದಿದ್ದೀನಿ, ನೋಡ್ಬೇಕು. ನಾನಾಗಿದ್ರೆ ಹೇಳ್ತಿದ್ದೆ, ನೀವು ಹೇಳಿ. ಇಲ್ಲ ಮೇಡಮ್, ನನ್ನನ್ನ ಈ ತರ ಲುಕ್ ಅಲ್ಲಿ ತೋರಿಸಿಲ್ಲ. ಫುಲ್ಲು ಸ್ಯಾರಿ ಹಾಕೊಂಡು ಒಂದು ವೈಫ್ ಕ್ಯಾರೆಕ್ಟರ್ ತರ ತೋರಿಸಿರ, ಲೀಲಾ ಮೋಹನ್ಗೆ ವೈಫ್. ಸೊ ಸೌಂದರ್ಯ ನಾಗವಲ್ಲಿ ಲುಕ್ ಅಲ್ಲಿ ತೋರಿಸಿದ್ದಾರೆ. ಫುಲ್ ಸೌಂದರ್ಯ ತರ ಮೇಕಪ್ ಮಾಡಿ ಫುಲ್ ನಾಗವಲ್ಲಿ ಲುಕ್. ನನ್ನ ಆಕ್ಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಸೌಂದರ್ಯ ತರನೇ ಬಂದಿದೆ. ಆ ಮೂವಿಲಿ ಆಪ್ತಮಿತ್ರ ಮೂವಿಲಿ ಸೌಂದರ್ಯ ಅವರು ಹೇಗೆ ಆಕ್ಟಿಂಗ್ ಮಾಡ್ತಾರೋ, ಸೊ ಕರೆಕ್ಟ್ ಆಗಿ ಅವ್ರು ಸ್ವಲ್ಪ ಸೌಂದರ್ಯ ತರನೇ ಕಾಣ್ತಾರೆ. ಹೌದು, ಸ್ವಲ್ಪ ಹೌದು. ಸೊ ಹಾಗಾಗಿ ನೀವು ಯಾಕೆ ಸಿನಿಮಾನ ನೋಡ್ಬೇಕು ಅಂತ ಕೇಳಿದೆ. ಸದ್ಯ ನನಗೆ ನೆನ್ಪಿತ್ತು, ಬಚಾವ್ ನಾನು. ಇದು ಬೇಸಿಕಲಿ ಹೇಳ್ಬಿಡಪ್ಪ, ನೀವೇ ಹೇಳ್ಬಿಡಿ. ಇಲ್ಲ ಹೇಳಿ. ಇದು ಅಯ್ಯೋ ಹೇಳ್ರಿ, ನೀವ್ ಹೇಳಿ. ಓಕೆನಾ? ಓಕೆ, ನೀವ್ ಹೇಳಿ. ಇದು ಮೂವಿ ನಾಯಿ ರೇಬಿಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋದು. ರಿವೀಲ್ ಮಾಡ್ಬಿಟ್ಟು ಇಲ್ಲ ಎಲ್ಲಾ ಕಡೆ ರಿವೀಲ್ ಆಗಿದೆ. ಎಲ್ಲಾ ಕಡೆ ನಾವು ಆಲ್ರೆಡಿ ಪ್ರಚಾರ ಮಾಡಿದೀವಿ. ಮೇ ಬಿ ನಿಮಗೆ ಗೊತ್ತಿಲ್ಲ ಅಷ್ಟೇ. ಸ್ಟೇಜ್ ಮೇಲೆ ಪ್ರಚಾರ ಮಾಡ್ಬಿಟ್ಟಿದ್ದಾರೆ. ಹೌದು, ಎಲ್ಲಾ ಕಡೆ ಮಾಡಿದ್ದಾರೆ. ಸೊ ರೇಬಿಸ್ ಬಗ್ಗೆ ಮ್ಯಾಮ್ ಆಕ್ಚುಲಿ ಇದು ಇರ್ಲಿ, ಹೇಳಿ ನೀವೇ. ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮಿಬ್ರು ಮಧ್ಯೆ? ಇಲ್ಲ, ಹೇಳಿ. ಸಾರಿ. ಮೂವಿ ತುಂಬಾ ಎಂಟರ್ಟೈನ್ ಆಗಿದೆ. ಕಾಮಿಡಿ ಜಾಸ್ತಿ ಇದೆ. ಪ್ರಭೀಕ್ ಅವರು ಅಂತ ಅಂದ್ಬಿಟ್ಟು ಅವರು ಕೆಲವೊಂದು ಮೂವೀಸ್ ಎಲ್ಲ ಮಾಡಿದ್ದಾರೆ. ಮತ್ತೆ ಡೈರೆಕ್ಟರ್ ಬಂದ್ರು ಕಳೆಗೌಡ. ಮತ್ತೆ ಲೀಲಾ ಅವರು ವೈಫೇ ಪ್ರೊಡ್ಯೂಸರ್ ಲಾವಣ್ಯ ಗಾದೆ ಅಂತ ಅಂದ್ಬಿಟ್ಟು ಅವರು ಮತ್ತೆ ಲೀಲಾ ಅವರು ಇಬ್ರು ಸೇರಿ ಪ್ರೊಡ್ಯೂಸಿಂಗ್ ಮಾಡಿ ಅವರೇ ಡೈರೆಕ್ಟರು. ಮತ್ತೆ ಡಾಕ್ಟರ್ ಕೂಡ ಒಂಥರ ಆಲ್ರೌಂಡರ್ ತರ, ಹೀರೋನು ಕೂಡ. ಸೊ ಅವ್ರು ತುಂಬ ಸುಮಾರು ಮೂವಿಲೆಲ್ಲ ಮಾಡಿದ್ದಾರೆ. ಸೊ ಇದು ಕಲೆಗೌಡ ಅವರು ಆಗಿರ್ಬೋದು, ಲೀಲಾ ಆಗಿರ್ಬೋದು, ಎಲ್ಲರೂ ಸೇರಿ ಒಂದು ಸ್ಟೋರಿ ಥರ ಮಾಡಿ ಕಾಮಿಡಿ ಇದೆ. ಎಲ್ಲೂ ಒಂದು ಕಡೆನೂ ಕೂಡ ಬೋರಿಂಗ್ ಆಗಲ್ಲ. ಮತ್ತು ಪ್ರಮೋದ್ ಶೆಟ್ಟಿ ಅವರು ಸರ್ ಕೂಡ ಅವರು ಕೂಡ ಮಾಡಿದ್ದಾರೆ ಮೂವಿನಲ್ಲಿ. ಆಮೇಲೆ ಒಂದು ಮೆಸೇಜ್, ಅದೇ ರೇಬಿಸ್ ಹೇಗೆ ಹರಡುತ್ತೆ, ಹೇಗೆ ಸ್ಟಾರ್ಟ್ ಆಗುತ್ತೆ, ಇದು ಕಾಯಿಲೆ ಬಂದರೆ ಏನೇನು ಮೆಡಿಸಿನ್ಸ್ ತೊಗೋಬೋದು ಅಂತ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಜಾಂಬಿ ಥರನೂ ಕೂಡ ಮಾಡಿದ್ದಾರೆ. ಪ್ರಾಪರ್ ಹಾರರ್ ಅಂತ ಹೇಳೋಕ್ಕಾಗಲ್ಲ, ಪ್ರಾಪರ್ ದೆವ್ವ ಅಂತಲೂ ಹೇಳೋಕ್ಕಾಗಲ್ಲ, ಜಾಂಬಿನ ಅಂತ ಹೇಳೋದಕ್ಕಾಗಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂಥರ ಎಲ್ಲ ಮಿಕ್ಸಲ್ಲಿ ಮಾಡಿರೋ ತರ ಇದೆ. ತುಂಬಾ ಕ್ಯೂರಿಯಾಸಿಟಿ ಇದೆ. ಮತ್ತೆ ಮೋರ್ ಓವರ್ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥದ್ದು ಅದೊಂದು. ಅಂಡ್ ತುಂಬಾ ಸ್ಕೇರಿ ಕೂಡ ಇದೆ. ಸೊ ಫಸ್ಟ್ ಇಂದ ಆಲ್ಮೋಸ್ಟ್ ಲಾಸ್ಟ್ ವರ್ಗೂ ಕ್ಯೂರಿಯಾಸಿಟಿ ಇದೆ. ಎಲ್ಲೂ ಕೂಡ ಬೋರಿಂಗ್ ಆಗುತ್ತೆ ಅನ್ನೋದೇ ಇಲ್ಲ. ಸೊ ಫಸ್ಟ್ ಇಂದ ಲಾಸ್ಟ್ ವರ್ಗೂ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸ್ಟೋರಿ ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ಎಲ್ಲರೂ ಬಂದು ನೋಡಿದ್ರೆ ಖಂಡಿತ ನನಗೆ ಆ ಹೋಪ್ ಇದೆ, ಎಲ್ಲರೂ ಇಷ್ಟಪಡ್ತಾರೆ ಅನ್ನೋ ಹೋಪ್ ಅಂತೂ ನಂಗೆ ಖಂಡಿತ ಇದೆ. ಓಕೆ, ನಾನು ಅಟ್ಲೀಸ್ಟ್ ನಿಮ್ಮ ಜೊತೆ ಇಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡ್ತಿದ್ದೀನಿ. ಮತ್ತೆ ಆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಸಿನಿಮಾ ಮಾಡುವಾಗ ನಿಮ್ಮ ನೋಡಿ ಹೆದರ್ಕೊಂಡು ನೆಕ್ಸ್ಟ್ ಟೈಮ್ ನೀವು ಸಿಕ್ಕಿದಾಗ ನಂದಿಲ್ಲ, ನೀವು ನನ್ನನ್ನು ನೋಡಿ ಥಿಯೇಟ್ರಲ್ಲಿ ಆಮೇಲೆ ನೆಕ್ಸ್ಟ್ ಟೈಮ್ ನೀವು ಇಂಟರ್ವ್ಯೂ ತಗೋಬೇಕು ಅಂತಂದ್ರೆ ನೀವು ನೆನ್ಪು ಮಾಡ್ಕೊಂತೀರಾ, ದೆವ್ವ ನೋಡಿದ್ದು ಅವ್ರನ್ನೇ ಅಲ್ವಾ ಏನಾರು ಮಾಡ್ಬಿಡ್ತಾರೆ. ಅದಕ್ಕೆ ಮಾಮ ನಾನು ಸೊ ಬಿಸಿ ಯಾವಾಗ ಸಿಗ್ತೀನಿ ಬಿಡ್ಬೇಕಲ್ಲ. ನೀವ್ ಎಷ್ಟೋ ದೂರ ಇವಾಗ ದೆವ್ವಗಳು ಕಣ್ ಮುಚ್ಚಿದ ತಕ್ಷಣ, ನೀವು ಕಣ್ ಬಿಟ್ಟಿದ ತಕ್ಷಣ ಎದುರುಗಡೆ ಬರುತ್ತೆ ತಾನೆ. ನೀವು ಲೆಫ್ಟ್ ರೈಟ್ ಟರ್ನ್ ಆಗೋದೇ ನಾನು, ನೀವು ಎಲ್ಲಿ ಎಷ್ಟು ದೂರ ಇದ್ರು ನಾನು ಬರ್ತೀನಿ. ಕಂಟ್ರಿಯಿಂದ ಕಂಟ್ರಿ ಹೋದ್ರು ನಾನು ಫಾಲೋ ಮಾಡ್ತೀನಿ ನಿಮ್ಮನ್ನ. ನಡೀರಪ್ಪ, ಪ್ಯಾಕ್ ಮಾಡ್ಕೊಳ್ರಪ್ಪ, ಹೋಗೋಣ, ನನಗೆ ಆಗಲ್ಲ, ಇಲ್ಲಿಂದಲೇ ಶುರು ಆಯ್ತು ನನಗೆ ಕಾಟ ದೆವ್ವದ್ದು. ಓಕೆ, ನಿಮ್ಮ ಸಿನಿಮಾಗೆ ಥಿಯೇಟ್ರಿಗೆ ಜನರನ್ನ ಕರೀರಿ. ಅದಕ್ಕಿಂತ ಮುಂಚೆ ಯುವ ಅವರು ಎಷ್ಟು ವರ್ಷಗಳ ಕಾಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರಬಹುದು, ಸೀರಿಯಲಲ್ಲಿ ಆಗಿರಬಹುದು, ಸಿನಿಮಾದಲ್ಲಾಗಿರ್ಬೋದು ಆ್ಯಕ್ಟ್ ಮಾಡಿದ್ದೀರಾ. ನಿಮಗೆ ಈ ಥರ ಒಂದು ಕ್ಯಾರೆಕ್ಟರ್ ನನಗೆ ಬೇಕಿತ್ತು ಅಂತ ಯಾವುದಾದ್ರೂ ಅನ್ಸಿದ್ಯಾ? ಯಾವತ್ತಾದರೂ ಯಾರನ್ನಾದ್ರೂ ನೋಡಿ ಈ ಥರ ಕ್ಯಾರೆಕ್ಟರ್ ನಂಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ನನಗೆ ನಾನು ಯಾವ ಥರ ಇಷ್ಟಪಡ್ತೀನಿ ಅಂದರೆ ಕ್ಯಾರೆಕ್ಟರ್ಸ್ ಸಿಂಪಲ್ ಆಗಿರ್ಬೇಕು. ಯಾವ ಥರ ಅಂದರೆ ಇವಾಗ ಒಂದು ಸೊಸೈಟಿ ಇದೆಯಲ್ವಾ, ಸೊಸೈಟಿಲಿ ದೊಡ್ಡವರು ಇದ್ದಾರೆ, ಮಧ್ಯದಲ್ಲೂ ಇದ್ದಾರೆ, ಆ ಪೊಸಿಷನಲ್ಲೂ ಇದ್ದಾರೆ. ಸೊ ಇವಾಗ ಪ್ರತಿಯೊಬ್ಬರು ಲೈಫಲ್ಲೂ ಒಂದಿಷ್ಟು ಘಟನೆಗಳಾಗಿರುತ್ತೆ. ಸೊ ಅದನ್ನು ಇವಾಗ ನಾವು ಆ್ಯಕ್ಟರ್ಗಳು ನಾವು ಆ್ಯಕ್ಟ್ ಮಾಡ್ಬೋದು ಅಥವಾ ಇನ್ನೊಂದು ಮತ್ತೊಂದು ಮಾಡ್ಬೋದು.
ಬಟ್ ಅವರು ಎಲ್ಲ ನಿಮ್ಮ ಲೈಫಲ್ಲಿ ಆಗಿರುತ್ತೆ, ಇವ್ರ ಲೈಫಲ್ಲಿ ಆಗಿರುತ್ತೆ, ನನ್ನ ಲೈಫಲ್ಲಿ ಆಗಿರುತ್ತೆ. ಸೊ ಅದನ್ನು ಸಿನಿಮಾ ಮಾಡಿ ತೋರಿಸ್ಬೇಕು, ಪರ್ಸ್ನಲ್ ಆಗಿ ಕನೆಕ್ಟ್ ಆಗಬೇಕು. ಎಸ್, ಪರ್ಸ್ನಲ್ ಆಗಿ ಕನೆಕ್ಟ್ ಆದಾಗ ಅದನ್ನು ನೋಡಿದಾಗ ಸೊ ಈ ಥರ ಒಂದು ಮೂಮೆಂಟು ನನ್ನ ಲೈಫಲ್ಲೂ ಆಗಿತ್ತು. ಸೊ ಎಮೋಷ್ನಲಿ ಅದರಿಂದ ಅವ್ರಿಗೆ ಏನೋ ಒಂದು ಆಗಬೇಕು, ಅದರಿಂದ ಅವ್ರು ಚೇಂಜ್ ಆಗಬೇಕು. ಆ ಥರ ಒಂದಿಷ್ಟು ಸಿನಿಮಾಗಳು ಮಾಡಬೇಕು, ಆ ಥರ ಒಂದಿಷ್ಟು ಕ್ಯಾರೆಕ್ಟರ್ಗಳು ಮಾಡಬೇಕು ಅಂತ ಆಸೆ. ಓಕೆ, ನೀವು ಒಂದಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಿಂದ ಹೊರಗಡೆ ಹೋಗಿದ್ರಿ, ಮತ್ತೆ ಕಮ್ ಬ್ಯಾಕ್ ಆಗಿದ್ದೀರಾ, ಹೆಂಗೆ ಅನ್ನಿಸ್ತದೆ? ಮತ್ತೆ ಯಾವ ಥರ ಈ ಥರದ್ದು ಸಿಕ್ಕಿದ್ರೆ, ನನಗೆ ಈ ಥರದೊಂದು ಕ್ಯಾರೆಕ್ಟರ್ ಸಿಕ್ಕಿದ್ರೆ ನಾನು ಖಂಡಿತ ಮಾಡ್ತೀನಿ, ಆ ಥರ ಏನಾದರೂ? ಮೇಡಮ್, ಇದೇ ನಂದು ಲಾಸ್ಟ್ ಮೂವಿ. ನೀವಂದ್ರೆ ಹೆಂಗೆ ಕನ್ನಡದಲ್ಲಿ ಸಾಯಿ ಪಲ್ಲವಿನ್ ಮತ್ತೆ ಎಲ್ಲಿ ಹುಡ್ಕೋದು? ಇಲ್ಲ, ನಾನು ಮತ್ತೆ ನನ್ನ ತಾಯಿ ಪರ್ಮಿಷನ್ ಕೊಡ್ತಿಲ್ಲ ನನಗೆ ಕಂಟಿನ್ಯೂ ಮಾಡೋದಕ್ಕೆ. ನನಗೆ ತುಂಬ ಇಂಟ್ರೆಸ್ಟ್ ಇದೆ ಮೂವಿಲಿ ಕಂಟಿನ್ಯೂ ಮಾಡಬೇಕು, ಆ್ಯಕ್ಟಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ನನಗೆ, ಕಂಟಿನ್ಯೂ ಮಾಡಬೇಕು ಅಂತ ಇಷ್ಟ. ಬಟ್ ನಮ್ಮ ತಾಯಿ ಪರ್ಮಿಷನ್ ಇಲ್ಲ ಸದ್ಯಕ್ಕೆ. ಸೊ ನೋಡೋಣ, ಅವ್ರೇನಾದ್ರು ಮನ್ಸು ಮಾಡಿ ಓಕೆ ಅಮ್ಮ ಹೋಗು ಅಂತ ಹೇಳಿ ಅವ್ರಿಗೇನಾದ್ರು ದೇವ್ರ ಮನ್ಸು ಚೆನ್ನಾಗಿ ಕೊಟ್ಟರೆ ದೆನ್ ಡೆಫಿನೆಟ್ಲಿ ಐ ವಿಲ್ ಡೂ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ನನಗೆ ಸ್ವಲ್ಪ ಕ್ರೇಜಿ ಗರ್ಲ್ ಥರ, ಒಂಥರ ಲೇಡಿ ಬಾಸ್ ಥರ ಕ್ಯಾರೆಕ್ಟರ್ ಕೊಟ್ಟರೆ ನಂಗೆ ಇಷ್ಟ ಆಗುತ್ತೆ. ಬಟ್ ನನಗೆ ಕೊಡೋ ಕ್ಯಾರೆಕ್ಟರ್ ಎಲ್ಲ ಗೌರಮ್ಮನ್ ಕ್ಯಾರೆಕ್ಟರ್. ನನಗೆ ಒಂಥರ ಏನೋ ಈ ರೌಡಿಸಮ್ ಕ್ಯಾರೆಕ್ಟರ್ ಇರ್ಬೋದು, ಫೈಟಿಂಗ್ ಕ್ಯಾರೆಕ್ಟರ್ ಇರ್ಬೋದು, ಹೆಚ್ಚು ಕಮ್ಮಿ ಮಾಲಾಶ್ರೀ ಎಕ್ಸಾಕ್ಟ್ಲಿ ಮಾಲಾಶ್ರೀ ಕ್ಯಾರೆಕ್ಟರ್ ಥರ ಪೊಲೀಸ್ ಕ್ಯಾರೆಕ್ಟರ್ ಇರಬೇಕು. ನನಗೆ ಈ ಥರ ಎಲ್ಲ ಕ್ಯಾರೆಕ್ಟರ್ ಮಾಡೋಕ್ಕೆ ಇಷ್ಟ ತುಂಬ. ಬಟ್ ನಾನು ನೋಡಿ ಏನಾದರೂ ಅವರು ಆ್ಯಕ್ಟಿಂಗ್ಸ್ ಎಲ್ಲ ಮಾಡಿಸಿದಾಗ ಅವರು ಸೀರೆ ಉಡ್ಕೊಂಡು ಫುಲ್ ಸೌಂದರ್ಯ ಮಾಡಕ್ಕೆ ಬಿಡ್ತಾರೆ ಎಲ್ಲ ಮೂವಿಲು. ಸ್ಟಿಕ್ಕರ್ ಇಡಿಸ್ತಾರೆ, ಒಂದು ದೊಡ್ಡದಾಗಿ ಬೊಟ್ಟು ಇಡಿಸ್ತಾರೆ, ಫುಲ್ ಸೌಂದರ್ಯ ಥರನೇ ಸ್ಯಾರೀಸ್ ಎಲ್ಲ ಪರ್ಚೇಸ್ ಮಾಡಿಕೊಂಡು ಪ್ರತಿ ಒಂದು ಮೂವಿಲಿ ಅದೇ ಥರ ಕಾಣಿಸ್ಕೊಂಡಿದ್ದೀನಿ. ಫುಲ್ ಗೌರಮ್ಮನ್ ಥರ ಕ್ಯಾರೆಕ್ಟರ್. ಓಕೆ, ನಿಮಗೀಗ ಬಾಸ್ ಲೇಡಿಯಾಗಿ ಕಾಣಿಸ್ಕೋಬೇಕು. ಹೌದು, ಆ ಥರ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಅಮ್ಮ ಪರ್ಮಿಷನ್ ಅಮ್ಮ ಪರ್ಮಿಷನ್ ಕೊಟ್ರೆ ಬರ್ತೀರಾ, ಇಲ್ಲ ಅಂದ್ರೆ ಅದು ಇಲ್ಲ. ಇಲ್ಲ. ಡನ್. ಓಕೆ, ಯುವ ಅವರೇ, ನಿಮ್ಮ ಸಿನಿಮಾಗೆ ಆಡಿಯನ್ಸ್ನ ಕರೀರಿ. ಎಲ್ಲರೂ ನಮಸ್ಕಾರ, ನಾನು ಯುವ ಮಾತಾಡ್ತಾ ಇದ್ದೀನಿ. ಸೊ ನಮ್ಮ ಸಿನಿಮಾ ಇದೇ ನವೆಂಬರ್ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ತಾವೆಲ್ಲರೂ ಸಿನಿಮಾ ನೋಡೋಕ್ಕೆ ಬರಬೇಕು, ಅದು ಫ್ಯಾಮಿಲಿ ಜೊತೆ ಬರಬೇಕು. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡೋಕೆ ಬನ್ನಿ, ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಇಷ್ಟಪಡ್ತೀರಾ, ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಮೂವಿನೇ. ಎಲ್ಲರೂ ಸಪೋರ್ಟ್ ಮಾಡಿ, ಬೆಳೆಯುತ್ತಿರೋ ಆರ್ಟಿಸ್ಟ್ನೆಲ್ಲ ದಯವಿಟ್ಟು ಬೆಳೆಸಿ ಅಂತ ಕೇಳಿಕೊಂಡು ವಂದನೆಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ನ ಕೊಟ್ಟಿದ್ದಕ್ಕೆ. ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ, ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ, ಫೋನಲ್ಲಿ OTTಯಲ್ಲಿ ನೆಕ್ಸ್ಟ್ 2ನೇ ಸತಿ ನೋಡ್ರಂತೆ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್ ಟೈಮ್ ಕೊಟ್ಟಿದ್ದಕ್ಕಾಗಿ.